PUC ಮುಗಿದ್ಮೇಲೆ ಎಲ್ಲರೂ ಮಾಡ್ತಾ ಇರೋ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್. ಈ ಒಂದು ತಪ್ಪು ನಿಮ್ಮ 10 ವರ್ಷ ಹಾಳು ಮಾಡಬಹುದು. PUC ಮುಗಿದ್ಮೇಲೆ ಏನಾಗ್ತದ ಗೊತ್ತಾ? ಮನೆಗೆ ಸಂಬಂಧಿಕರು ಬರ್ತಾರ, ಅಕ್ಕಪಕ್ಕದವರು ಕೇಳ್ತಾರ, ಸ್ನೇಹಿತರು ಮಾತಾಡ್ತಾರ. ಎಲ್ಲರ ಬಾಯಾಗೂ ಒಂದ ಪ್ರಶ್ನೆ, ಮುಂದೇನು, ಯಾವ ಡಿಗ್ರಿ, ಯಾವ ಕಾಲೇಜ್? ಆದ್ರ 10 ವರ್ಷಗಳ ನಂತರ ನೀ ಏನ್ ಮಾಡುತ್ತಿರ್ಬೇಕು ಅಂತ ಬಯಸ್ತೀಯಾ ಅಂತ ಯಾರೂ ಕೇಳುದಿಲ್ಲ. ನಿಜ ಹೇಳ್ಬೇಕಂದ್ರ ಇಲ್ಲಿಂದಲೇ ಗೊಂದಲ ಶುರು ಆಗ್ತದ. ಯಾಕಂದ್ರ ಬಹಳ ಜನ ಕರಿಯರ್ ಬಗ್ಗೆ ಯೋಚಿಸೋದಕ್ಕಿಂತ ಮುಂಚೆ ಕೋರ್ಸ್ ಅನ್ನ ಆಯ್ಕೆ ಮಾಡ್ತಾರ. ಒಬ್ಬ ವಿದ್ಯಾರ್ಥಿಯನ್ನ ಊಹಿಸ್ ನೋಡ್ರಿ, ಅವ ಬಿಕಾಮ್ ಸೇರ್ದ. ಯಾಕಂತ ಕೇಳಿದ್ರ ಫ್ರೆಂಡ್ಸ್ನು ಅದ ಕಾಲೇಜಿಗೆ ಹೋಗ್ತಾ ಇದಾರ, ಅದ ಕೋರ್ಸ್ ಅನ್ನ ತಗೊಂಡಾರ ಅಂತ ಹೇಳ್ತಾನ. ಅಥವಾ ನನ್ನ ಮನೆ ಹತ್ರ ಅದ, ಸೀಟ್ ಸಿಕ್ತು, ಏನೋ ಒಂದ್ ತಗೋಬೇಕಾಗಿತ್ತು ತಗೊಂಡೆ ಅಂತ ಅಷ್ಟ. ಆಮೇಲೆ ಡಿಗ್ರಿ ಶುರು ಆಗ್ತದ, 3 ವರ್ಷ ಕಳೆದ್ ಹೋಗ್ತದ. ಕಡಿ ವರ್ಷಕ್ಕೆ ಬಂದಾಗ ಮತ್ತ ಪ್ರಶ್ನೆಗಳು ಶುರು ಆಗ್ತಾವ. ಈಗ ಜಾಬ್ ಮಾಡ್ಲಾ, MBA ಮಾಡ್ಲಾ, CA ಮಾಡ್ಲಾ, ಬ್ಯಾಂಕ್ ಎಕ್ಸಾಮ್ಸ್ ಬರೀಲಾ, ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ಲಾ? ಇದರರ್ಥ ಕೋರ್ಸು ಮೊದ್ಲಾತು, ಕರಿಯರ್ ಬಗ್ಗೆ ಚಿಂತನೆ ಆಮೇಲೆ ಶುರು ಆಯ್ತು. ಇದ ಸಮಸ್ಯೆ. ಇದು ಬರೀ ಬಿಕಾಮ್ ಡಿಗ್ರಿ ಒಳಗ ಮಾತ್ರ ಆಗ್ತದಂತಲ್ಲ, ಇಂಜಿನಿಯರಿಂಗ್ ಒಳಗೂ ಆಗ್ತದ, BSc ಒಳಗೂ ಆಗ್ತದ, ಬೇರೆ ಕೋರ್ಸ್ ಒಳಗೂ ಆಗ್ತದ. ನೀವೊಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡಿ ನೋಡ್ರಿ. ಈಗ ನೀವು ನಿಮ್ಮ ಸ್ಥಳದಿಂದ ಬೆಂಗಳೂರು, ಮುಂಬೈ ಅಥವಾ ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದೀರಿ ಅಂತ ಇಟ್ಕೊಳ್ರಿ. ನೀವು ಎಲ್ಲಿ ಹೋಗ್ಬೇಕು ಅನ್ನೋಕ್ಕಿಂತ ಮುಂಚೆ ಬಸ್ ಟಿಕೆಟ್ ಅಥವಾ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀರಾ, ಅಥವಾ ಮೊದ್ಲು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀರಾ? ಮೊದ್ಲು ಎಲ್ಲಿ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀರಿ, ಆಮೇಲೆ ಹೆಂಗ್ ಹೋಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತೀರಿ. ಕರಿಯರ್ನು ಹಂಗ. ಮೊದ್ಲು ನಾ ಯಾವ ರೀತಿ ಕೆಲಸ ಮಾಡ್ಬೇಕು, ಯಾವ ಕ್ಷೇತ್ರ ಒಳಗ ಬೆಳಿಬೇಕು, ನನಗೆ ಯಾವ ಜೀವನ ಶೈಲಿ ಬೇಕು, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಬೇಕು. ಆಮೇಲೆ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಕೋರ್ಸ್ ಅಂದ್ರ ಕರಿಯರ್ ಅಲ್ಲ, ಕೋರ್ಸ್ ಅಂದ್ರ ಕರಿಯರ್ಗೆ ಹೋಗೋ ಒಂದು ದಾರಿ ಅಷ್ಟ. ಅದಕ್ಕ PUC ನಂತರ ವಿದ್ಯಾರ್ಥಿಗಳು ಮಾಡೋ ದೊಡ್ಡ ತಪ್ಪು ಕೋರ್ಸ್ ಆಯ್ಕೆ ಮಾಡೋದಲ್ಲ, ಕರಿಯರ್ ಬಗ್ಗೆ ಯೋಚಿಸದನ ಕೋರ್ಸ್ ಆಯ್ಕೆ ಮಾಡೋದು. ನೀವು PUC ಆದ್ಮೇಲೆನ ಇದನ್ನ ವಿಚಾರ ಮಾಡಿದ್ರ ಆ ವಿಚಾರ ಮಾಡ್ಲಿಕ್ಕೆ ಕೆಲವು ದಿನಗಳು ತಗೋಬಹುದು. ಆದ್ರೆ ನೀವು ವಿಚಾರ ಮಾಡ್ಲಾರ್ದನ ಡಿಸಿಷನ್ ತಗೊಂಡ್ರ ಕೆಲವು ವರ್ಷಗಳನ್ನ ವೇಸ್ಟ್ ಆಗಬಹುದು. ಅದಕ್ಕ ಕೋರ್ಸ್ ಹುಡುಕೋಕ್ಕಿಂತ ಮುಂಚೆ ನಿಮಗ ಬೇಕಿರೋ ಕರಿಯರ್ ಯಾವ್ದು ಅಂತ ಹೇಳಿ ಹುಡುಕ್ರಿ.